खुदाया तो गवाही। ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 7ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡು ಕರ್ತವ್ಯ ಮಾಡಬೇಕಾಗುತ್ತೆ. ಮತ್ತು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಒಂದು ಸಂಪೂರ್ಣ ಜ್ಞಾನವಂತರಾಗಿ ನಾವು ಕರ್ತವ್ಯವನ್ನು ಮಾಡಬೇಕಾಗುತ್ತೆ. ನಾವು ಕರ್ತವ್ಯ ಅಂತ ಬಂದಾಗ ಹಿಂದಿನ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಿ, ಆ ರೀತಿಯಿಂದ ಮಾಡ್ಬೋದು, ಈ ರೀತಿಯಿಂದ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಇವತ್ತಿನ 7ನೇ ಶ್ಲೋಕ ಒಂದು ಒಳ್ಳೆಯ ರೀತಿಯಿಂದ ಸಂದೇಶ ಕೊಡುತ್ತೆ. ಏನಪ್ಪ ಅಂದರೆ, ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಮುಂದಾಲೋಚನೆಗೆ ಈಡಾಗ್ತೀವಿ. ಮತ್ತು ಒಂದು ಕೆಲಸ ಮಾಡೋದಕ್ಕಿಂತ ಮೊದಲು ಒಂದು ಒಳ್ಳೆಯ ರೀತಿಯಿಂದ ಮಾಡಬೇಕು, ಯಾವ ರೀತಿಯಿಂದ ಮಾಡಬೇಕು, ಮತ್ತು ಈ ಕೆಲಸ ನನ್ನಿಂದ ಆಗುತ್ತಾ ಇಲ್ವಾ, ಮತ್ತು ಈ ಕೆಲಸದಿಂದ ನಮಗೆ ಒಂದು ಒಳ್ಳೆಯ ರೀತಿಯಿಂದ ಅನುಭವ ಮತ್ತು ಸಂದೇಹಕ್ಕೆ ನಾವು ಈಡಾಗ್ಬಿಡ್ತೀವಿ. ನಾವೇನು ಒಂದು ಕೆಲಸ ಮಾಡ್ತಾ ಇದ್ವಿ ಅಂದರೆ ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೊಳ್ಬೇಕು. ಯೋಗ ಅಂತ ಬಂದಾಗ ಶುದ್ಧಿ ಅಂತ ನಾವು ಭಾವಿಸಬೇಕಾಗುತ್ತೆ. ಅಂದರೆ ಶುದ್ಧಿ ಅಂದರೆ ನಾವೇನೋ ಒಂದು ಕರ್ತವ್ಯ ಮಾಡುವಾಗ ಆ ಕರ್ತವ್ಯದಿಂದ ಒಂದು ಒಳ್ಳೆಯ ರೀತಿಯಿಂದ ಆಲೋಚನೆಯಿಂದ ಮತ್ತು ನಿಷ್ಠೆಯ ಕರ್ತವ್ಯದಿಂದ ನಾವು ಮಾಡಬೇಕಾಗುತ್ತೆ. ಒಳ್ಳೆಯ ಆಲೋಚನೆ ಮತ್ತು ಶುದ್ಧ ಮನಸ್ಸನ್ನು ಮತ್ತು ಏನೇ ಒಂದು ಕರ್ತವ್ಯ ಬೇಕು ಮತ್ತು ಅದರಿಂದ ನಮ್ಮ ಮನಸ್ಸನ್ನು ಶುದ್ಧಿಯಿಂದ ಇಟ್ಕೊಳ್ಬೇಕು. ಮತ್ತು ನಾವು ಮಾಡೋ ಮನಸ್ಸು ಏನನ್ನಾಗಲಿ ಒಂದು ಅದು ಮಾಡೋಣ ಇದು ಮಾಡೋಣ ಈ ರೀತಿಯಿಂದ ಕೆಟ್ಟ ಆಲೋಚನೆಗೂ ಈಡು ಮಾಡುತ್ತೆ, ಒಳ್ಳೆಯ ಆಲೋಚನೆಗೂ ಈಡು ಮಾಡುತ್ತೆ. ಅದನ್ನು ನಿಯಂತ್ರಿಸಬೇಕು, ಇಟ್ಕೊಳ್ಬೇಕು. ಬೇಡ, ಇವತ್ತಿನ ಸಮಯ ಅದು ಅಲ್ಲ, ನಾವು ಏನು ಮಾಡ್ತಾಯಿದ್ವಿ ಅದನ್ನು ಕರ್ತವ್ಯದಿಂದ ಮಾಡಿ, ಅದನ್ನು ನಿಷ್ಠೆಯಿಂದ ಮಾಡಿ, ಅದರಿಂದ ಬರೋ ಪ್ರತಿಫಲವನ್ನು ಒಂದು ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಹೋಗಬೇಕು. ಮತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಒಳ್ಳೆಯ ರೀತಿಯಿಂದ ತಿಳ್ಕೊಬೇಕಂದ್ರೆ, ಕೃಷ್ಣನ ಪ್ರಜ್ಞೆಯಲ್ಲಿ ಇರುವರು ಯಾವತ್ತಿಗೂ ಸಹ ವಿಫಲ ಆಗಿದ್ದು ಒಂದು ಮಾತುಗಳಲ್ಲೇ ಇಲ್ಲ. ಮತ್ತು ಯಾವುದೇ ಒಂದು ಜೀವನವನ್ನು ಕಟ್ಕೊಳ್ಬೇಕಂದ್ರೆ ಯಾರಿಂದಾದರೂ ನಾವು ಒಂದು ಗುರುವಿನಿಂದಾದರೂ ಯಾರಿಂದಾದರೂ ನಮ್ಮ ಸಹಾಯವನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ನಮ್ಮ ಈ ಶ್ಲೋಕ ಒಂದು ಒಳ್ಳೆಯ ರೀತಿಯಿಂದ ಒಂದು ಜ್ಞಾನದಿಂದ ಮತ್ತು ನಮ್ಮ ಮನಸ್ಸನ್ನು ಯಾವ ರೀತಿಯಿಂದ ನಿಯಂತ್ರಿಸಿಕೊಳ್ಬೇಕು ಮತ್ತು ಅದರಿಂದ ನಮ್ಮ ಪ್ರತಿಫಲ ಹೇಗೆ ಸಿಗುತ್ತೆ ಮತ್ತು ಪ್ರತಿಫಲದ ಹಿಂದೆ ಹೋಗಬೇಕಾ ಬೇಡವಾ ಮತ್ತು ನಮ್ಮ ಮನಸ್ಸನ್ನು ಯಾವ ರೀತಿಯಿಂದ ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಬೇಕು ಮತ್ತು ಶ್ರೀಕೃಷ್ಣನ ಪ್ರತಿಜ್ಞೆಯಲ್ಲಿ ಯಾವ ರೀತಿಯಿಂದ ಇರಬೇಕಂತ ಈ 7ನೇ ಶ್ಲೋಕ ನಮಗೆ ಸಂಪೂರ್ಣ ಜ್ಞಾನವಂತರ ಮಾಡುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಬನ್ನಿ, ಈ 7ನೇ ಶ್ಲೋಕ ಏನು ಹೇಳುತ್ತೆ, ಅದರಿಂದ ನಮ್ಮ ಪ್ರಯೋಜನಗಳು ಏನು ಮತ್ತು ನಮ್ಮ ಮನಸ್ಸನ್ನು ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ಯಾವ ರೀತಿಯಿಂದ ಹತೋಟಿನಲ್ಲಿ ಇಟ್ಕೊಂಡು ಹೋಗ್ತೀವಿ ಅಂತ ಈ ಶ್ಲೋಕ ತಿಳಿಸುತ್ತೆ. ಬನ್ನಿ, 7ನೇ ಶ್ಲೋಕ ಹೇಳುತ್ತೆ, ಯೋಗಯುಕ್ತೋ ವಿಶುದ್ಧಾತ್ಮಂ ವಿಜತ್ತಾತ್ಮಂ ಜಿತೇಂದ್ರಿಯಂ ಸರ್ವಭೂತಾತ್ಮಂ ಭೂತಾತ್ಮಂ ಕರ್ಮಣ್ಯಪಿ ನ ಲಿಪಿತೆ. ಇದರ ಅರ್ಥ, ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನು, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವವನು, ಅವನು ಎಲ್ಲರಿಗೂ ಪ್ರಿಯ ಆದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಳಿದುಕೊಳ್ಳುವುದಿಲ್ಲ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ಒಂದು ಶ್ರೀಕೃಷ್ಣನ ಪ್ರತಿಜ್ಞೆಯಲ್ಲಿರುವ, ಅಂದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಗೆ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ನನ್ನ ಪ್ರತಿಜ್ಞೆಯಲ್ಲಿ ಇರುವ ವ್ಯಕ್ತಿ ಯಾವತ್ತಿಗೂ ಸಹ ವಿಫಲ ಆಗುವುದಿಲ್ಲ. ಇದಕ್ಕಂದರೆ ನನ್ನ ಭಾವನೆಗಳು ಮತ್ತು ನನ್ನ ಒಂದು ಏನೇ ಒಂದು ಕರ್ತವ್ಯಗಳು ಮಾಡೋದಕ್ಕೆ ಒಂದು ಯಾವುದೇ ಸಹ ಬೋಧನೆಯನ್ನು ಪಡೆದುಕೊಂಡಿರ್ತಾನೆ ಮತ್ತು ನನ್ನ ಕರ್ತವ್ಯದ ಬಗ್ಗೆ ಅತಿ ಆಸೆಯನ್ನು ಪಡುವುದಿಲ್ಲ. ಅವನು ನನ್ನ ಅಡಿಯಲ್ಲಿ ಇರುತ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾರೆ. ಮತ್ತು ಆತನ ಪ್ರತಿಜ್ಞೆಯಲ್ಲಿ ಯಾವ ರೀತಿಯಿಂದ ಇರಬೇಕಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಒಂದು ಒಳ್ಳೆಯ ರೀತಿಯಿಂದ ಹೇಳ್ತಾರೆ, ನಾವು ಏನೇ ಒಂದು ಕರ್ತವ್ಯ ಮಾಡಬೇಕಂದ್ರೆ ನಮ್ಮಲ್ಲಿ ಒಂದು ಜ್ಞಾನ ಅಂತ ಇರಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಏನೇ ಒಂದು ಹಣ ಸಂಪಾದಿಸಿದ ತಕ್ಷಣ, ಏನೋ ಒಂದು ಕೆಲಸ ಕಲಿಸಿದ ತಕ್ಷಣ ಏನೋ ಒಂದು ಅಹಂಕಾರ ಮತ್ತು ಹಮ್ಮನ್ನು ಮತ್ತು ದ್ವೇಷವನ್ನು ಬಿಡಬೇಕಾಗುತ್ತೆ. ಇವು ಎಲ್ಲ ಸಹ ಕೃಷ್ಣನ ಪ್ರತಿಜ್ಞೆಯಲ್ಲಿ ಬರುವುದಿಲ್ಲ. ಶ್ರೀ ಕೃಷ್ಣನ ಪ್ರತಿಜ್ಞೆಯಲ್ಲಿ ಬರುವುದೇನೆಂದರೆ, ತನ್ನಲ್ಲಿ ಇರುವುದು
ಇನ್ನೊಬ್ಬರಿಗೆ ಹಂಚುವುದು ಅವನ ಗುಣ ಆಗಿರುತ್ತೆ. ಮತ್ತು ವ್ಯಕ್ತಿಯ ಗುಣ ಆ ರೀತಿಯಿಂದ ಪರಿವರ್ತನೆ ಮಾಡೋದು ಶ್ರೀಕೃಷ್ಣ ಪರಮಾತ್ಮ ಅಂತ ನಾವು ಭಾವಿಸ್ಬೇಕಾಗತ್ತೆ. ಮತ್ತು ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಇರುವವರು ಯಾವತ್ತಿಗೂ ಸಹ ಅವರು ಪ್ರತಿಫಲದ ಆಸೆ ಇರೋದಿಲ್ಲ. ಅವ್ರಿಗೆ ಒಳ್ಳೆಯ ಆಲೋಚನೆ ಇರುತ್ತೆ, ಒಳ್ಳೆಯ ಮನೋಭಾವ ಇರುತ್ತೆ. ಅವರ ಮನಸ್ಸು ಎಷ್ಟು ಶುದ್ಧ ಅಂದರೆ ಹಾಲಿನಂತಹ ಶುದ್ಧ ಆಗಿರುತ್ತೆ. ಮತ್ತು ಅವರ ಏನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಜ್ಞಾನ ತಿಳ್ಕೊಂಡು ಕರ್ತವ್ಯ ಮಾಡ್ತಾರೆ. ಮತ್ತು ಅವರ ಪ್ರಜ್ಞೆಯಲ್ಲಿ ಒಂದು ಒಳ್ಳೆ ರೀತಿ ಹಾದಿ ಆಗಿರುತ್ತೆ. ಅವರು ಏನು ಅಂದ್ಕೊಂಡಿರ್ತಾರೆ ಅದನ್ನು ಸಕ್ಸಸ್ಸನ್ನು ತಗೊಳ್ತಾರೆ. ಆಗ ಮಾತ್ರ ಅವರ ಒಂದು ನಿಷ್ಠೆಯ ಕರ್ತವ್ಯದ ಬಗ್ಗೆ ಅವರಿಗೆ ಒಂದು ಪ್ರತಿಫಲವನ್ನು ನೀಡುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತ ನಾವು ಭಾವಿಸಬೇಕಾಗತ್ತೆ. ಮತ್ತು ಆತ್ಮ ಯಾವುದೇ ಸಹ ನಾವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವತ್ತಿಗೂ ಸಹ ಹೇಳೋದಿಲ್ಲ. ಅವರು ಹೇಳೋದು ಒಂದೇ, ನಿನ್ನ ಕರ್ತವ್ಯವನ್ನೇ ನಿನ್ನ ನಿಷ್ಠೆ, ನಿನ್ನ ಪೂಜೆ, ನಿನ್ನ ಎಲ್ಲ ಆಗಿರುತ್ತೆ. ನಿನ್ನ ಕರ್ತವ್ಯದ ಬಗ್ಗೆ ಅದರನ್ನು ನೀನು ನಿಷ್ಠೆಯಿಂದ ಮಾಡಿದರೆ ನಿನ್ನ ಮನಸ್ಸು, ನಿನ್ನ ಬುದ್ಧಿಶಕ್ತಿಯನ್ನು ನಿಯಂತ್ರಿಸಿಗೊಳಿಸಿದರೆ ಅದನ್ನು ನೀನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮವನ್ನು ತಿಳಿಸ್ತಾ ಇದ್ದಾರೆ. ಮತ್ತು ನಾವು ಏನು ಮಾಡ್ತೀವಿ, ನಾವು ಕೆಲಸವನ್ನು ಮಾಡ್ತೀವಿ ನಿಜ, ಆದರೆ ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಎದಕ್ಕೆ ಮಾಡ್ತಾ ಇದ್ದೀವಿ ಮತ್ತು ಏನು ಮಾಡಬೇಕು ಅನ್ನೋದೇ ನಮಗೆ ಅರಿವು ಇರೋದಿಲ್ಲ. ಹಾಗಾಗಿ ಶ್ರೀಕೃಷ್ಣನ ಪ್ರತಿಜ್ಞೆಯಲ್ಲಿ ಬಂದು ನೀವು 6 ತಿಂಗಳ ಅಥವಾ 1 ತಿಂಗಳ ನೀವು ಕೃಷ್ಣನ ಪ್ರತಿಜ್ಞೆಯಲ್ಲಿ ಧ್ಯಾನವಂತರಾಗಿ ನಿಮ್ಮ ಒಂದು ಜೀವನದ ಅರಿವು ಮತ್ತು ಜೀವನದ ಸತ್ಯವನ್ನು ನಿಮಗೆ ತಿಳಿಸುತ್ತಾರೆ ಅಂತ ನಾನು ಈ ಶ್ಲೋಕದಿಂದ ನಾನು ಭಾವಿಸ್ಬೇಕಾಗತ್ತೆ. ಮತ್ತು ಕರ್ತವ್ಯ ಅಂತ ಬಂದಾಗ ನಾವು ಬರೀ ಕೆಲಸ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಿಗೊಳಿಸೋದು, ಮನಸ್ಸಿನ ಒಂದು ಆಲೋಚನೆಗಳು ನಿಯಂತ್ರಿಸಿಗೊಳಿಸೋದು, ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಕೊಳ್ಳೋದು, ಅದನ್ನು ನಾವು ಮಾಡಿದರೆ ನಮ್ಮ ಮುಂದಿನ ಜೀವನ ಒಂದು ಒಳ್ಳೆ ರೀತಿಯಿಂದ ಆಗಿರುತ್ತೆ. ಮತ್ತು ಆತ್ಮ ಅಂತ ಬಂದಾಗ ನಾವೇನು ಮಾಡ್ತೀವಿ, ನಾವು ಆತ್ಮಸಾಕ್ಷಿಯಾಗಿ ನಾವು ಕಾಣ್ತೀವಿ. ಆದರೆ ಉದಾಹರಣೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ, ಆತ್ಮ ಹೇಗಿರುತ್ತೆ ಅಂದರೆ ಗಾಳಿ ಥರ ಇರುತ್ತೆ. ಯಾವುದಾದ್ರೂ ಏನೇ ಒಂದು ಗಿಡ ಅಳ್ಳಾಡಿದರೆ ಅಲ್ಲಿ ಗಾಳಿ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಈ ದೇಹ ಒಂದೇ ಆಗಿರುತ್ತೆ, ಒಳಗಿನ ಆತ್ಮ ಈ ದೇಹದಲ್ಲಿ ಇರುತ್ತೆ. ಆ ಆತ್ಮ ಇರೋವರೆಗೂ ಈ ದೇಹ ನಡೆಯುತ್ತೆ. ಆಮೇಲೆ ಆತ್ಮ ಹೊರಗೆ ಹೋದ ತಕ್ಷಣ ಈ ದೇಹಕ್ಕೆ ಏನು ಬೆಲೆ ಇರಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕೆ ನಾವು ಅಹಂಕಾರ, ದ್ವೇಷ ಅನ್ನೋದು ಬಿಡಬೇಕಾಗುತ್ತೆ. ಬಿಟ್ಟ ತಕ್ಷಣ ನಮ್ಮ ಕರ್ತವ್ಯ ಬಗ್ಗೆ ನಾವು ನಿಷ್ಠೆಯಿಂದ ಮಾಡಿ ನಮಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ನಾವು ತಿಳ್ಕೊಂಡು ನಮ್ಮ ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೊಂಡು ನಾವು ಮಾಡಿದರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಿಂದ ನಮಗೆ ಸಂಪೂರ್ಣ ಜ್ಞಾನಾಂತರ ಮಾಡಿದ್ದಾರೆ. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.